ಪಾಕಿಸ್ತಾನ 4 ತುಂಡು, ಆಪರೇಷನ್ ಸಿಂಧೂರ ಎಫೆಕ್ಟ್. ಬಲೂಚಿಸ್ತಾನದಲ್ಲಿ ಸೇನೆ ಶರಣಾಗತಿ, 1971ರ ಇತಿಹಾಸ ಮರುಕಳಿಸುತ್ತಾ. ನಮಸ್ಕಾರ ವೀಕ್ಷಕರೇ, ಭಾರತದ ವಿರುದ್ಧ ಯುದ್ಧ ಮಾಡ್ತೀವಿ, ಕಾಶ್ಮೀರ ಗೆಲ್ತೀವಿ, ಆಪರೇಷನ್ ಸಿಂಧೂರಗೆ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಬೊಬ್ಬೆ ಹೊಡಿತಾಗಿದ್ದ ಪಾಕಿಸ್ತಾನಕ್ಕೆ ಇವತ್ತು ಏನಾಗಿದೆ ಗೊತ್ತಾ? ಯುದ್ಧ ಮಾಡೋದಿರಲಿ, ತನ್ನದೇ ದೇಶದ 40% ಭೂಭಾಗವನ್ನು ಉಳಿಸ್ಕೊಳ್ಳೋದಕ್ಕೆ ಆಗದೆ ಕೈಚೆಲ್ಲಿ ಕೂತಿದೆ. ಬಲೂಚಿಸ್ತಾನದ ಪರ್ವತಗಳಲ್ಲಿ ಪಾಕಿಸ್ತಾನಿ ಸೇನೆ ಉಸಿರು ಕಟ್ಕೊಂಡು ಓಡಾಡ್ತಾ ಇದೆ. ಇಸ್ಲಾಮಾಬಾದ್ನ ಪಾರ್ಲಿಮೆಂಟ್ನಲ್ಲಿ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಅಕ್ಷರಶಃ ಕಣ್ಣೀರು ಹಾಕ್ತಿದ್ದಾನೆ. ನಮ್ಮ ಕೈಯಲ್ಲಿ ಏನೂ ಆಗ್ತಾ ಇಲ್ಲ, ಬಲೂಚಿಸ್ತಾನ ನಮ್ಮ ಕೈಯಿಂದ ಹೋಗ್ತಾ ಇದೆ ಅಂತ ಒಪ್ಪಿಕೊಳ್ತಾ ಇದ್ದಾನೆ. ಒಂದು ಕಡೆ ಬಲೂಚಿಸ್ತಾನ, ಇನ್ನೊಂದು ಕಡೆ ಸಿಂಧೂ ದೇಶ, ಮತ್ತೊಂದು ಕಡೆ ಖೈಬರ್ ಪಖ್ತೂನ್ಖ್ವಾ. ಇವು ಪಾಕಿಸ್ತಾನದ ಭಾಗಗಳಾಗಿ ಉಳಿಯೋದಿಲ್ಲ ಇನ್ನು ಮುಂದೆ. ಇವು ಸ್ವತಂತ್ರ ದೇಶಗಳಾಗೋದಕ್ಕೆ ರೆಡಿಯಾಗಿ ನಿಂತಿವೆ. 1971ರಲ್ಲಿ ಹೆಂಗೆ ಬಾಂಗ್ಲಾದೇಶ ಹುಟ್ಟುಕೊಳ್ತೋ ಹಾಗೆ 2026ರಲ್ಲಿ ಪಾಕಿಸ್ತಾನದ ನಕ್ಷೆಯಿಂದ 3 ಹೊಸ ದೇಶಗಳು ಹುಟ್ಟಿಕೊಳ್ಳಲಿವೆಯಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಪರಮಾಣು ಬಾಂಬ್ ಇಟ್ಟುಕೊಂಡಿರೋ ದೇಶಕ್ಕೆ ಅನ್ನಕ್ಕೆ ಗತಿ ಇಲ್ಲದ ಸ್ಥಿತಿ ಬಂದಿದ್ಯಾಕೆ? ಭಾರತದ ಮೇಲೆ ಎಡುವುದಾಗೊಮ್ಮೆ ಯುದ್ಧ ಮಾಡ್ತೀವಿ, ನಮ್ಮ ಹತ್ರ ಪರಮಾಣು ಬಾಂಬ್ ಇದೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಪವರ್ ಇದೆ ಅಂತ ಬೊಬ್ಬೆ ಹೊಡೆಯೋ ಈ ಪಾಪಿ ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಇನ್ನೊಂದು ಸ್ಟ್ರೋಕ್ ಕೊಟ್ಟಿದ್ದಾರೆ. ಅನ್ನ ಬೇಳೆ ಬಿಡಿ, ಒಂದು ತೊಟ್ಟು ನೀರು ಕೂಡ ಕೊಡೋದಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಕೊಂಡು ಬಿಟ್ಟಿದ್ದಾರೆ. ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ಯಾವ ಕೋರ್ಟ್ಗೆ ಹೋಗ್ತೀರಾ ಹೋಗಿ, ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗ್ತೀರಾ, ವಿಶ್ವಸಂಸ್ಥೆಗೆ ಹೋಗ್ತೀರಾ ಹೋಗಿ, ನಾವು ಯಾರಿಗೂ ಹೆದರ್ಕೊಳ್ಳೋದಿಲ್ಲ. ಮೊದಲು ಭಯೋತ್ಪಾದನೆ, ಉಗ್ರರು, ಈ ವಿಷ ಕಕ್ಕೋದನ್ನು ಬಿಟ್ಬಿಡಿ, ಇಲ್ಲ ಅಂದರೆ ನಾವೇ ಬಿಡಿಸ್ತೀವಿ ಅಂತ ಮೋದಿಯವರು ವಾರ್ನಿಂಗ್ ಮಾಡಿದ್ದಾರೆ. ಹಾಗಾದರೆ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಪಾಕಿಸ್ತಾನದ ಅಂತ್ಯದ ಆರಂಭವನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಪಾಕಿಸ್ತಾನ ಇಬ್ಬಾಗವಾಗಬೇಕಾ, 3 ಭಾಗಗಳಾಗಿ ವಿಂಗಡಣೆಯಾಗಬೇಕಾ, ಛಿದ್ರವಾಗಬೇಕಾ, ಪ್ರಧಾನಿ ನರೇಂದ್ರ ಮೋದಿ ನೀರು ಬಿಡಬೇಕಾ ಬಿಡಬಾರ್ದಾ, ಇನ್ನೂ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾ ಮೋದಿಯವರು ಈ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಜೊತೆಗೆ ನಮ್ಮ ದೇಶವನ್ನ ಕಾಯ್ತಾ ಇರುವ ಸೈನಿಕರಿಗೆ, ಅವರಿಗೆ ಸಪೋರ್ಟ್ಗೋಸ್ಕರ ಒಂದು ಕಮೆಂಟ್ ಮಾಡಿ ಜೈ ಹಿಂದ್ ಅಂತ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಆಪರೇಷನ್ ಸಿಂಧೂರ ನಂತರದ ಬದಲಾವಣೆಗಳನ್ನು. ಭಾರತ ಯಾವಾಗ ಸಿಂಧೂ ನದಿ ನೀರು ಒಪ್ಪಂದವನ್ನು ಮರುಪರಿಶೀಲನೆಗೆ ಹಾಕ್ತೋ, ಯಾವಾಗ ನೀರನ್ನು ತಡೆಯೋದಕ್ಕೆ ಶುರು ಮಾಡ್ತೋ, ಪಾಕಿಸ್ತಾನ ಬೆಚ್ಚಿಬಿತ್ತು. ಪಾಕಿಸ್ತಾನದ ರಾಜಕಾರಣಿಗಳು ನಾವು ಭಾರತದ ವಿರುದ್ಧ ಪರಮಾಣು ಬಾಂಬ್ ಹಾಕ್ತೀವಿ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡೋದಕ್ಕೆ ಶುರು ಮಾಡಿಬಿಟ್ರು. ಗೊಡ್ಡು ಬೆದರಿಕೆಗಳನ್ನು ಹಾಕೋದಕ್ಕೆ ಶುರು ಮಾಡಿಬಿಟ್ರು. ಆದರೆ ವಾಸ್ತವದಲ್ಲಿ ಏನಾಗ್ತಾ ಇದೆ? ಭಾರತದ ಗಡಿಯಲ್ಲಿ ಗುಂಡು ಹಾರಿಸೋದಕ್ಕೆ ಪಾಕಿಸ್ತಾನದ ಹತ್ರ ಬುಲೆಟ್ಗಳೇ ಇಲ್ಲ, ಪಿಸ್ತೂಲ್ಗಳೇ ಇಲ್ಲ. ಅದೇ ಸೈನಿಕರು ಬಲೂಚಿಸ್ತಾನದಲ್ಲಿ ಬಲೂಚ್ ಹೋರಾಟಗಾರರ ಎದುರು ಮೊಂಡಿ ಊರ್ತಾ ಇದ್ದಾರೆ. ಭಾರತಕ್ಕೆ ಬೆದರಿಕೆ ಹಾಕೋದು ಸುಲಭ, ಆದರೆ ಹೊಟ್ಟೆಗೆ ಹಿಟ್ಟು ಇಲ್ದಾಗ ಯುದ್ಧ ಮಾಡೋದು ಕಷ್ಟ ಅನ್ನೋದು ಪಾಕಿಸ್ತಾನಕ್ಕೆ ಈಗ ಅರ್ಥ ಆಗ್ತಾ ಇದೆ. ಖವಾಜಾ ಆಸಿಫ್ ಆತಂಕ 40% ನಮ್ದಲ್ವೇ ಅಲ್ಲ. ಇದು ಪಾಕಿಸ್ತಾನದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಹೇಳಿಕೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಸಂಸತ್ತಲ್ಲಿ ನಿಂತುಕೊಂಡು ಒಂದು ಕಟು ಸತ್ಯವನ್ನು ಒಪ್ಕೊಂಡ್ಬಿಟ್ಟಿದ್ದಾನೆ. ಪಾಕಿಸ್ತಾನದ ಒಟ್ಟು ಭೂ ವಿಸ್ತೀರ್ಣದ 40% ಭಾಗ ಬಲೂಚಿಸ್ತಾನ ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಇದರರ್ಥ ಏನಾಗಿದೆ ಗೊತ್ತಾ? ಅರ್ಧ ಪಾಕಿಸ್ತಾನ ಈಗಾಗಲೇ ಕೈಬಿಟ್ಟು ಹೋಗಿದೆ ಅಂತರ್ಥ. ಇದನ್ನು ಹೇಳ್ತಾ ಇರೋದು ಯಾರು? ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ದಾನೆ. ನೋಡಿ, ನಮ್ಮ ದೇಶವನ್ನು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಕೊಳ್ತಾ ಇದ್ದಾರೆ. ಅತ್ತ ತಾಲಿಬಾನಿಗಳು ಅಫ್ಘಾನಿಸ್ತಾನ ಪಾಕಿಸ್ತಾನದ ಗಡಿಯಲ್ಲಿ ಅವರಲ್ಲಿ ನಮ್ಮನ್ನು ಹೊಡೆದಾಕ್ತಿದ್ದಾರೆ. ಇತ್ತ ಬಲೂಚಿಗಳು ಬಲೂಚಿಸ್ತಾನದಲ್ಲೇ ಇದ್ಕೊಂಡು 40% ಭೂಭಾಗವನ್ನು ಹೊಸ ದೇಶ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಇತ್ತ ಭಾರತದ ಜೊತೆಗೆ ಕಾಲಕೆರ ಜಗಳಕ್ಕೆ ಹೋಗಿದ್ದಕ್ಕೆ ಅವರು ನಮ್ಮ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಏನು ಮಾಡೋದು? ಮುಂದೇನು ಗತಿ? 40% ಭೂಭಾಗ ಬೇರೆಯವರ ಪಾಲಾಗ್ತಾ ಇದೆ, ಏನು ಮಾಡೋದು ಹೇಳಿ ಅಂತ ಶಹಬಾಜ್ ಶರೀಫ್ನ ಸರ್ಕಾರದಲ್ಲಿರೋ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಹೇಳ್ತಾ ಇದ್ದಾನೆ. ಇಲ್ಲಿ ಪಾಕ್ ಸೇನೆಗೆ ಹೋಗೋದಕ್ಕೆ ಭಯ ಆಗ್ತಾ ಇದೆ, ಪೊಲೀಸ್ ಸ್ಟೇಷನ್ಗಳೇ ಇಲ್ದಂತಾಗಿದೆ, ಕಾನೂನೇ ಇಲ್ಲವಂಗಾಗಿದೆ. ಅಲ್ಲಿ ನಡೆಯೋದು ಕೇವಲ ಬಲೂಚ್ ಲಿಬರೇಷನ್ ಆರ್ಮಿ BLA ದರ್ಬಾರ್ ಆಗಿದೆ. ಖವಾಜಾ ಆಸಿಫ್ ಇನ್ನೊಂದು ಮಾತು ಹೇಳ್ತಾರೆ,
ಬಲೂಚ್ ಬಂಡುಕೋರರ ಹತ್ರ ಇರೋ ರೈಫಲ್ಗಳು ನಮ್ಮ ಸೈನಿಕರ ಹತ್ರ ಇಲ್ಲ. ಅವರ ನೆಟ್ವರ್ಕ್ ತುಂಬ ಸ್ಟ್ರಾಂಗ್ ಆಗಿದೆ. ಒಂದು ದೇಶದ ರಕ್ಷಣಾ ಸಚಿವ ಹೀಗೆ ಅಸಹಾಯಕತೆ ವ್ಯಕ್ತಪಡಿಸಿದ್ರೆ ಆ ದೇಶದ ಭವಿಷ್ಯ ಏನಾಗಬಹುದು ಅಂತ ನೀವೇ ಊಹೆ ಮಾಡಿಕೊಳ್ಳಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪಾಕ್ ಸೈನಿಕರ ಶಸ್ತ್ರಾಸ್ತ್ರ ಕೆಳಗೆ ಹಾಕಿ ಓಡ್ ಹೋಗ್ತಾ ಇರುವ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಇದು ಬರೀ ಸೋಲಲ್ಲ, ಇದು ಅಪಮಾನ, ಘೋರ ಅವಮಾನ. ಬಲೂಚಿಸ್ತಾನ್ ಅಂತಂದರೆ ಪಾಕಿಸ್ತಾನದ ಬಂಗಾರದ ಗಣಿ. ಇಲ್ಲಿ ಚಿನ್ನ, ತಾಮ್ರ, ಗ್ಯಾಸ್ ಮತ್ತು ತೈಲ ಎಲ್ಲವೂ ಕೂಡ ಇದೆ. ಆದರೆ ಇಲ್ಲಿನ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ. 1948ರಲ್ಲಿ ಪಾಕಿಸ್ತಾನ ಬಲವಂತವಾಗಿ ಬಲೂಚಿಸ್ತಾನವನ್ನು ಆಕ್ರಮಣ ಮಾಡಿಕೊಳ್ತು. ಅಂದಿನಿಂದ ಇಂದಿನವರೆಗೂ ಅಲ್ಲಿನ ಜನ ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ. ಆದರೆ ಈಗಿನ ಹೋರಾಟ ಬೇರೆಯದ್ದೇ ಆಗಿದೆ. ನೆಕ್ಸ್ಟ್ ಲೆವೆಲ್ ಹೋರಾಟ ಬಲೂಚಿಸ್ತಾನ್ನಲ್ಲಿ ಶುರುವಾಗಿದೆ. ಈಗ ಬಲೂಚಿಗಳ ಹತ್ರ ಚೀನಾದ ಇಂಜಿನಿಯರ್ಗಳನ್ನು ಟಾರ್ಗೆಟ್ ಮಾಡೋ ತಾಕತ್ತಿದೆ. ಮಜೀದ್ ಬ್ರಿಗೇಡ್ನಂತಹ ಆತ್ಮಹತ್ಯಾ ದಳಗಳು ಪಾಕ್ ಸೇನೆಯ ನಿದ್ದೆಗೆಡಿಸಿವೆ. ಅಲ್ಲಿನ ಮಹಿಳೆಯರು ಪಾಕ್ ಸೈನಿಕರನ್ನ ಸುಟ್ಟು ಭಸ್ಮ ಮಾಡ್ತಿದ್ದಾರೆ. ನಮ್ಮ ಸಂಪತ್ತು ಪಂಜಾಬಿಗಳಿಗೆ ಅಂದರೆ ಪಾಕಿಸ್ತಾನದ ಆಳುವಂತಹ ವರ್ಗಗಳಿಗೆ ಹೋಗ್ತಾ ಇದೆ. ನಮಗೆ ಚಿಪ್ಪು ಸಿಗ್ತಾ ಇದೆ. ನಮ್ಮ ಸಂಪತ್ತನ್ನ ಚೀನಾ ಲೂಟಿ ಮಾಡ್ತಾ ಇದೆ ಅನ್ನೋದು ಈ ಬಲೂಚಿಸ್ತಾನಿಗಳ ಸಿಟ್ಟಾಗಿದೆ. ಅದಕ್ಕೆ ಅವರು ಹೇಳ್ತಾ ಇರೋದು ಒಂದೇ ಮಾತು, ಆಜಾದಿ, ಆಜಾದಿ, ಆಜಾದಿ. ಇನ್ನು ಪಾಕಿಸ್ತಾನದ ರಚನೆಗೆ ಒಂದು ವೈರುಧ್ಯವಾಗಿದೆ. 4 ಪ್ರಮುಖ ಪ್ರಾಂತ್ಯಗಳಿದಾವಿಲ್ಲಿ. ಪಂಜಾಬ್ ಪ್ರಾಂತ್ಯ ಇದೆ. ಪಾಕಿಸ್ತಾನದ ರಾಜಕೀಯ ಮತ್ತು ಸೇನೆಯ ಕೇಂದ್ರ. ಎಲ್ಲ ಅಧಿಕಾರ ಇವರ ಕೈಯಲ್ಲೇ ಇದೆ. ಇವರೇ ದೇಶವನ್ನು ಆಳೋದು, ಲೂಟಿ ಕೂಡ ಮಾಡೋದು. ಬಲೂಚಿಸ್ತಾನ ಅತಿ ದೊಡ್ಡ ಪ್ರದೇಶ, ಆದರೆ ಅತಿ ಕಡಿಮೆ ಅಭಿವೃದ್ಧಿ. ಈಗ ಕೈಬಿಟ್ಟು ಹೋಗ್ತಾ ಇದೆ. ಸಿಂಧ್ ಪ್ರಾಂತ್ಯ, ಕರಾಚಿಯಂತಹ ನಗರ ಇರುವಂತಹ ಪ್ರದೇಶ. ಇಲ್ಲಿನ ಜನ ಸಿಂಧೂ ದೇಶ ಅಂತ ಕೇಳ್ತಾ ಇದ್ದಾರೆ. GM ಸೈಯದ್ ಅವರಿಂದ ಶುರುವಾದ ಹೋರಾಟ ಈಗ ತಾರಕಕ್ಕೇರಿದೆ. ನಮ್ಮ ಸಂಸ್ಕೃತಿ ಬೇರೆ, ನಾವು ಪಾಕಿಸ್ತಾನಗಳೇ ಅಲ್ಲ ಅಂತ ಸಿಂಧಿಗಳು ಹೇಳ್ತಾಗಿದ್ದಾರೆ. ಇನ್ನು ಖೈಬರ್ ಪಖ್ತೂನ್ಖ್ವಾ ಅಂದರೆ KPK, ಅಫ್ಘಾನಿಸ್ತಾನದ ಗಡಿಯಲ್ಲಿರೋ ಪ್ರದೇಶ. ಇಲ್ಲಿ ತಾಲಿಬಾನ್ ಪ್ರಾಬಲ್ಯ ಜಾಸ್ತಿ ಇದೆ. ಆಲ್ರೆಡಿ ಅದನ್ನು ಕೂಡ ಎನ್ಕ್ಯಾಚ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇಲ್ಲಿನ ಜನರಿಗೆ ಪಾಕಿಸ್ತಾನದ ಸಂವಿಧಾನದ ಮೇಲೆ ನಂಬಿಕೆನೇ ಇಲ್ಲ. ಇವರು ಅಫ್ಘಾನಿಸ್ತಾನದ ಜೊತೆ ಸೇರುವುದಕ್ಕೆ ಅಥವಾ ಪ್ರತ್ಯೇಕವಾಗೋದಕ್ಕೆ ಬಯಸ್ತಾಗಿದ್ದಾರೆ. ಇದರ ಜೊತೆಗೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಗಿಲ್ಗಿಟ್ ಬಲ್ಕಿಸ್ತಾನ್. ಇಲ್ಲಿನ ಜನ ಅಂತೂ ನಮಗೆ ಪಾಕಿಸ್ತಾನ ಬೇಡವೇ ಬೇಡ, ನಾವು ಭಾರತಕ್ಕೆ ಹೋಗ್ತೀವಿ, ಕಾರ್ಗಿಲ್ ರೋಡ್ ಓಪನ್ ಮಾಡಿ ಅಂತ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಬ್ಸಿಡಿ ಇಲ್ಲ, ಕರೆಂಟ್ ಇಲ್ಲ, ಹಿಟ್ಟಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಪಾಕಿಸ್ತಾನ ಇವರನ್ನ 2ನೇ ದರ್ಜೆಯ ಪ್ರಜೆಗಳಂತೆ ಕಾಣ್ತಾ ಇದ್ದಾರೆ. ಇನ್ನು ಆರ್ಥಿಕ ದುರಂತ, ಭಿಕ್ಷಾಪಾತ್ರೆ ಮತ್ತು ಬಂಡಾಯ. ಪಾಕಿಸ್ತಾನದ ಇಂದಿನ ಸ್ಥಿತಿಗೆ ಮೂಲ ಕಾರಣೀಕರ್ತರು ಹಣ ಇಲ್ಲದ ಇರೋದು, ಅಲ್ಲಿನ ಭ್ರಷ್ಟಾಚಾರಿಗಳು. ಅಲ್ಲಿನ ಸೇನಾಧ್ಯಕ್ಷ ಆಸಿಮ್ ಮುನೀರ್ ಮತ್ತು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಎಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಅದಕ್ಕಿಂತ ಪೂರ್ವ ಪ್ರಧಾನಿ ಇಮ್ರಾನ್ ಖಾನ್ ಈಗ ಜೈಲೊಳಗೆ ಕೊಳಿತಾ ಇದ್ದಾನೆ. ತಾನು ಮಾಡಿದಂತಹ ತಪ್ಪು, ದೇಶ ಲೂಟಿ ಮಾಡೋದು. ಬೇರೆ ದೇಶದವರು ಬಂದು ಲೂಟಿ ಮಾಡೋದಲ್ಲ, ತನ್ನದೇ ದೇಶದೊಳಗೆ ಒಬ್ಬ ರಾಜಕಾರಣಿ ಭ್ರಷ್ಟಾಚಾರ ಮಾಡಿ ಬೇರೆ ದೇಶದಲ್ಲಿ ಹೂಡಿಕೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟ, ಬಂಗಲೆ ಮೇಲೆ ಬಂಗಲೆ ಕಟ್ಟೋದಕ್ಕೆ ಶುರು ಮಾಡಿಬಿಟ್ಟ ಅಂತಂದರೆ ಆ ದೇಶದ ಅಧಂಪತನ ಶುರುವಾಗತ್ತೆ ಅನ್ನೋದಕ್ಕೆ ಪಾಕಿಸ್ತಾನವೇ ಮೂಲ, ಅಂದರೆ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಈಗ ಪಾಕಿಸ್ತಾನದ ಪರಿಸ್ಥಿತಿ ಹೀಗಾಗೋದಕ್ಕೆ ಹಣದುಬ್ಬರ. ಹಣನೇ ಇಲ್ಲ, ದುಡ್ಡೇ ಇಲ್ಲ ಜನರ ಹತ್ರ. ಅಲ್ಲಿ ಪೆಟ್ರೋಲ್ ಬೆಲೆ ಎಷ್ಟು ಗೊತ್ತಾ? 400ರಿಂದ 500 ರೂಪಾಯಿ ಲೀಟರು. ವಿದ್ಯುತ್ ದಿನಕ್ಕೆ 12ರಿಂದ 14 ಗಂಟೆ ಕತ್ತಲು, ಬರೀ 2-3 ತಾಸು ಮಾತ್ರ ಬರುತ್ತೆ. ಇನ್ನು ಆಹಾರ, ಗೋಧಿ ಹಿಟ್ಟಿಗಾಗಿ ಜನ ಲಾರಿಗಳ ಹಿಂದೆ ಓಡತಾಗಿದ್ದಾರೆ, ಕಾಲು ತುಳಿತದಲ್ಲಿ ಸಾಯ್ತಿದ್ದಾರೆ. ಕುಡಿಯೋದಕ್ಕೆ ನೀರಿಲ್ಲ, ಸ್ವಚ್ಛವಾದ ನೀರು ಸಿಗ್ತಾಗಿಲ್ಲ. ಯಾವಾಗ ಹೊಟ್ಟೆಗೆ ಹಿಟ್ಟು ಸಿಗೋದಿಲ್ವೋ ಆಗ ದೇಶಭಕ್ತಿ ಸತ್ತು ಹೋಗತ್ತೆ. ಜನರಿಗೆ ಈಗ ಆಟಮ್ ಬಾಂಬ್ ಬೇಡ, ಅನ್ನ ಬೇಕು. ಶಹಬಾಜ್ ಶರೀಫ್ ಸರ್ಕಾರ IMF ಮುಂದೆ ಭಿಕ್ಷಾಪಾತ್ರೆ ಹಿಡಿದು ನಿಂತಿದೆ. ಆದರೆ IMF ಕೊಡ್ತಿರೋ ಸಾಲ ಬಡ್ಡಿ ಕಟ್ಟೋದಕ್ಕೆ ಸಾಲ್ತಾಗಿಲ್ಲ. ಈ ಆರ್ಥಿಕ ಬಿಕ್ಕಟ್ಟು ಪ್ರತ್ಯೇಕತಾವಾದಿಗಳಿಗೆ ತುಪ್ಪ ಸುರಿದಂತಾಗಿದೆ. ಶಹಬಾಜ್ ಶರೀಫು ಇದೇ 53 ಇಸ್ಲಾಂ ರಾಷ್ಟ್ರಗಳ ಮುಂದೆ ಭಿಕ್ಷಾಪಾತ್ರೆ ಹಿಡ್ಕೊಂಡು ಹೋದರೆ ಒಂದು ಬಿಡಿಗಾಸು ಕೂಡ ಹಾಕ್ತಾ ಇಲ್ಲ. ಮೊನ್ನೆ ಅಷ್ಟೇ ಶಹಬಾಜ್ ಶರೀಫೇ ಹೇಳಿದ್ದಾರೆ, ನಾನು ಈ ದೇಶವನ್ನು ನಂಬಿಕೊಂಡು ಈ ದೇಶಕ್ಕೋಸ್ಕರ ಸಾಲ ಮಾಡೋದಕ್ಕೆ ಬೇರೆ ಬೇರೆ ದೇಶಗಳ ಮುಂದೆ ನಿಂತುಕೊಂಡಾಗ ನನಗೇ ನಾಚಿಕೆ ಆಗ್ತಾ ಇದೆ. ನನಗೆ ಎಷ್ಟಂತ ನಾನು ಸಾಲ ಕೇಳಿ ಅಂತ ಬಾಯ್ಬಿಟ್ಟಿದೆ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕಿಸ್ತಾನ ಜೊತೆಗಿದ್ರೆ ನಾವು ಖಂಡಿತ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತೀವಿ, ಬೇರೆ ದೇಶ ಆದರೆ ಬದುಕ್ತೀವಿ ಅನ್ನೋ ನಿರ್ಧಾರಕ್ಕೆ
ಪಾಕಿಸ್ತಾನದ ಜನ ಬಂದಿದ್ದಾರೆ. ಇನ್ನು ಪಾಕಿಸ್ತಾನದ ಸಮಸ್ಯೆಯ ಮೂಲ ಇರೋದು ಪಂಜಾಬ್ ಪ್ರಾಂತ್ಯದ ಪ್ರಾಬಲ್ಯದಲ್ಲಿ. ಸೇನೆಯ ಜನರಲ್ಗಳು ಪಂಜಾಬಿಗಳು, ರಾಜಕಾರಣಿಗಳು ಪಂಜಾಬಿಗಳು, ಜಡ್ಜ್ಗಳು ಕೂಡ ಪಂಜಾಬಿಗಳು. ಬಲೂಚಿಸ್ತಾನದ ಗ್ಯಾಸ್ ತಗೊಂಡು ಹೋಗಿ ಲಾಹೋರ್ನಲ್ಲಿ ಉರಿಸ್ತಾರೆ. ಸಿಂಧ್ನ ಬಂದರು ಆದಾಯವನ್ನು ಇಸ್ಲಾಮಾಬಾದ್ನಲ್ಲಿ ಖರ್ಚು ಮಾಡ್ತಾರೆ. ಉಳಿದ 3 ಪ್ರಾಂತ್ಯಗಳ ಜನ ರಕ್ತ ಕುದಿಯುವಂತೆ ಮಾಡಿದೆ. ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದು ಭಾರತದಲ್ಲಿ ಮಾತ್ರ ಸಾಧ್ಯ. ಪಾಕಿಸ್ತಾನದಲ್ಲಿ ಅದು ಅಬ್ಬರದ ದಬ್ಬಾಳಿಕೆ ಅಷ್ಟೇ. ಅಂತಿಮವಾಗಿ ಹೇಳೋದಾದರೆ ವೀಕ್ಷಕರೇ, ಪಾಕಿಸ್ತಾನ ಈಗ ICUನಲ್ಲಿದೆ. ಆಕ್ಸಿಜನ್ ಖಾಲಿ ಆಗ್ತಾ ಇದೆ. ಸೇನೆಯ ದಬ್ಬಾಳಿಕೆ, ರಾಜಕಾರಣಿಗಳ ಭ್ರಷ್ಟಾಚಾರ ಮತ್ತು ಉಗ್ರವಾದದ ಘೋಷಣೆ ಇವೆಲ್ಲವೂ ಸೇರಿ ಪಾಕಿಸ್ತಾನವನ್ನು ಸ್ಮಶಾನ ಮಾಡಿ ಹಾಕಿದೆ. ಬಲೂಚಿಸ್ತಾನ ಸ್ವತಂತ್ರವಾಗುವುದು ಬಹುತೇಕ ಖಚಿತವಾಗಿದೆ. ಸಿಂಧ್ ಮತ್ತು ಖೈಬರ್ ಪಖ್ತೂನ್ಖ್ವಾ ಕೂಡ ಇದೇ ಹಾದಿಯಲ್ಲಿ ಇವೆ. ಭಾರತಕ್ಕೆ ಬೆದರಿಕೆ ಹಾಕಿದ ಪಾಕಿಸ್ತಾನ ಈಗ ತನ್ನದೇ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿದೆ. ಕರ್ಮ ಯಾರನ್ನೂ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ನಕ್ಷೆ ಬದಲಾದರೂ ಆಶ್ಚರ್ಯ ಇಲ್ಲ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬಲೂಚಿಸ್ತಾನಕ್ಕೆ ಭಾರತ ಬೆಂಬಲ ಕೊಡಬೇಕಾ? ಪಾಕಿಸ್ತಾನ ಚೂರು ಚೂರಾದರೆ ಭಾರತಕ್ಕೆ ಲಾಭನ ನಷ್ಟನ? POK ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತೆ ಭಾರತಕ್ಕೆ ಸೇರುವ ಕಾಲ ಹತ್ತಿರ ಬಂತ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನಮ್ಮ ಯೋಧರು, ನಮ್ಮ ಗಡಿಯನ್ನು ಕಾಯ್ತಾ ಇರುವ ಯೋಧರಿಗೆ ಸೆಲ್ಯೂಟ್, ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.